ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ಮುಖ್ಯವಾಗಿ ಈ ದಿನ ನಾವು ಈ ಶ್ರೀ ಪರಾಭವ ನಾಮ ವರ್ಷದ ಯುಗಾದಿ ಪಂಚಾಂಗವನ್ನು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಈಗ ಹೊಸ ವರ್ಷ, ಹಿಂದೂಗಳೆಲ್ಲರೂ ಕೂಡ ಪಾಲಿಸುವಂತಹ ಚೈತ್ರಾದಿ ಮಾಸಗಳಿಂದ ಆರಂಭವಾಗುವಂತಹ ಈ ವರ್ಷವು ತಮ್ಮ ಭವಿಷ್ಯ ಯಾವ ರೀತಿ ಇರುತ್ತೆ, ಯಾವ ವಿಷಯಗಳಲ್ಲಿ ಅನುಕೂಲತೆ ಇರುತ್ತೆ, ತಾವು ಮಾಡ್ತಾ ಇರುವಂತಹ ಪ್ರಯತ್ನಗಳಿಗೆ ಯಶಸ್ಸು ಸಿಗುತ್ತಾ ಅಂತ ತುಂಬ ಜನ ಈ ಯುಗಾದಿ ಪಂಚಾಂಗವನ್ನು ಕೇಳಲು ಅವರವರ ಆದಾಯ ವ್ಯಯಗಳು, ಖರ್ಚು ವೆಚ್ಚಗಳು ಮತ್ತು ಅವಮಾನ ಗೌರವಾದಿಗಳ ಸ್ಥಾನಮಾನ ಯಾವ ರೀತಿ ಇದೆ ಅಂತ ಪ್ರತಿಯೊಬ್ಬ ಜಾತಕರಿಗೂ ಕುತೂಹಲ ಅನ್ನೋದು ಇರುತ್ತೆ. ಗೋಚಾರ ಫಲಗಳಾಗಿರೋದ್ರಿಂದ ಗೋಚಾರದಿಂದ ನೋಡುವಾಗ ದೀರ್ಘ ಸಂಚಾರ ಗ್ರಹಗಳಾಗಿರುವಂತಹ ದೇವಗುರು ಬೃಹಸ್ಪತಿ ಮತ್ತು ರಾಹುಕೇತುಗಳು ಮತ್ತು ಶನಿಯ ಸ್ಥಾನದ ಆಧಾರದ ಮೇಲೆ ರಾಶಿ ಫಲಗಳನ್ನು ಹೇಳಲಾಗುತ್ತದೆ. ಮುಖ್ಯವಾಗಿ ಈ ದೀರ್ಘ ಸಂಚಾರ ಗ್ರಹಗಳು ಈ ವರ್ಷದಲ್ಲಿ ಶ್ರೀ ಪರಾಭವ ನಾಮ ವರ್ಷ, ಪರಾಭವ ಅಂದ್ರೇ ಒಂದು ರೀತಿ ಸೋಲು, ಪರಾಭವ ಅಂದರೆ ಅವಮಾನ. ಈ ಪರಾಭವ ನಾಮ ವರ್ಷದಲ್ಲಿ ಈ ಜಾತಕರೆಲ್ಲರಿಗೂ ಕೂಡ ಮುಖ್ಯವಾಗಿ ಈ ವರ್ಷದಲ್ಲಿ ದೇವಗುರು ಬೃಹಸ್ಪತಿ ರಾಜನಾಗಿರ್ತಾರೆ. ಈ ವರ್ಷಕ್ಕೆ ಕುಜಮಹಾಶಯ ಮಂತ್ರಿಯಾಗಿರ್ತಾರೆ. ಸೊ ಆದ್ದರಿಂದ ಪ್ರತಿಯೊಬ್ಬರಿಗೂ ಕೂಡ ಶ್ರೀ ಗುರುರಾಯರ ಆಶೀರ್ವಾದ ಬೇಕಾಗಿರುತ್ತೆ, ದತ್ತಾತ್ರೇಯರ ಆಶೀರ್ವಾದ ಬೇಕಾಗಿರುತ್ತೆ, ದಕ್ಷಿಣಾಮೂರ್ತಿ ಆಶೀರ್ವಾದವು ಬೇಕಾಗಿರುತ್ತೆ ಈ ವರ್ಷದಲ್ಲಿ ತಮ್ಮ ಬೆಳವಣಿಗೆಗೆ, ತಮ್ಮ ಅಭಿವೃದ್ಧಿಗೆ ಅಂತ ಹೇಳ್ತಾ, ಮುಖ್ಯವಾಗಿ ಈ ಬರುವಂತಹ ಹೊಸ ವರ್ಷದಲ್ಲಿ ಶ್ರೀ ಪರಾಭವ ನಾಮ ವರ್ಷದಲ್ಲಿ ದ್ವಾದಶ ರಾಶಿಗಳಿಗೆ ಯಾವ ರೀತಿ ಅನುಕೂಲ ಫಲಗಳಿದೆ, ಯಾವ ವಿಷಯಗಳಲ್ಲಿ ಅನುಕೂಲತೆ ಇರುತ್ತೆ, ಯಾವ ಗ್ರಹವು ಅನುಕೂಲ ಫಲಗಳನ್ನು ನೀಡುತ್ತೆ ಅನ್ನುವಂತಹ ಸಂಪೂರ್ಣ ಮಾಹಿತಿಯಿಂದ ನಿಮಗೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ, ನೀವು ಮೊದಲನೇ ಬಾರಿ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ನೀವು ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಾವು ಮಾಡಿರುವಂತಹ ವಿಡಿಯೋಗಳಿಗೆ ಲೈಕ್ ಮಾಡುವಂತಹ ಮುಖಾಂತರ ನಮಗೆ ಸಾಕಷ್ಟು ಪ್ರೋತ್ಸಾಹವನ್ನು ನೀಡ್ತಾರೆಂದು ಭಾವಿಸುತ್ತಾ, ಈ ದಿನ ಮೇಷರಾಶಿಯವರಿಗೆ ಯುಗಾದಿಯ ನಂತರ ಅಂದರೆ ಶ್ರೀ ಪರಾಭವ ನಾಮ ವರ್ಷದಲ್ಲಿ ಈ ಮೇಷರಾಶಿ ಜಾತಕ ಪಂಚಾಂಗವನ್ನು, ಜ್ಯೋತಿಷ್ಯವನ್ನು ಅಂದರೆ ಬರುವಂತಹ ದಿನಗಳಲ್ಲಿ ಗ್ರಹಗಳ ಅನುಕೂಲತೆಯನ್ನು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. 19ನೇ ತಾರೀಕು ಮಾರ್ಚ್ ಮಾಸ 2026 ಚೈತ್ರ ಶುದ್ಧ ಪಾಡ್ಯಮಿ ಯುಗಾದಿ ಎಂದು ನಾವು ಕರೀತಾ ಇರ್ತೇವೆ. ಈ ದಿನವು ಆರಂಭವಾಗುವಂತಹ ಶ್ರೀ ಪರಾಭವ ನಾಮ ವರ್ಷವು ಯುಗಾದಿ ಫಲಗಳು ನಿಮಗೋಸ್ಕರ ಈ ಮೇಷರಾಶಿಯಲ್ಲಿ ಹುಟ್ಟಿರುವಂತಹ ಅಶ್ವಿನಿ, ಭರಣಿ, ಕೃತಿಕಾ ನಕ್ಷತ್ರದ ಮೊದಲನೇ ಪಾದದಲ್ಲಿ ಜನಿಸಿರುವಂತಹ ಜಾತಕರಿಗೆ ಈ ವರ್ಷ ಯಾವ ರೀತಿ ಅನುಕೂಲವಿದೆ ಅನ್ನುವುದು ನೋಡುವುದಾದರೆ, ಮುಂದಿನ ವಿಷಯಗಳನ್ನು ನಾವು ನೋಡುವುದಾದರೆ, ಆದಾಯವು 11 ಭಾಗಗಳು, ಮಾಡುವಂತಹ ಖರ್ಚು ಕೇವಲ 5 ಭಾಗಗಳು, ಬರುವಂತಹ ಗೌರವ ಮತ್ತು ಅವಮಾನಗಳ ವಿಷಯ ನಾವು ನೋಡುವುದಾದರೆ, ಮುಖ್ಯವಾಗಿ ಗೌರವ ಸ್ಥಾನವು 2 ಮತ್ತು ಅವಮಾನ 4 ಅಂತ ಹೇಳಲಾಗುತ್ತದೆ. ಏಕೆ ಈ ವಿಷಯಗಳನ್ನು ಹೇಳ್ತಾ ಇದ್ದೀವಿ ಅಂದರೆ, 11 ಆದಾಯ ಅಂದರೆ ಆದಾಯವನ್ನು ಗಳಿಸುವಂತಹ ಮಾರ್ಗಗಳು, ಆದಾಯವನ್ನು ತಂದುಕೊಡುವಂತಹ ಅವಕಾಶಗಳು ಹೆಚ್ಚಾಗುತ್ತೆ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕಾಗಿರುತ್ತೆ. 11 ಅನ್ನುವಂತಹ ಸಂಖ್ಯೆ ಬಂದಿದೆ ಅಂದರೆ ನಿಮಗೆ ವಿವಿಧ ಮಾರ್ಗಗಳ ಮುಖಾಂತರ ಹಣಕಾಸಿನ ಆದಾಯವನ್ನು ಪಡೆಯೋದಕ್ಕೆ ಅನುಕೂಲವಾಗಿರುತ್ತೆ. ಮಾಡುವಂತಹ ಖರ್ಚು ಕೇವಲ 5 ಆಗಿರೋದರಿಂದ, ಆದಾಯಕ್ಕಿಂತ ಬಹಳ ಕಮ್ಮಿ ಆಗಿರೋದರಿಂದ ಈ ವರ್ಷವು ಉಳಿತಾಯ ಹೂಡಿಕೆಗಳಿಗೆ ಅಥವಾ ನಿಮ್ಮ ಕೆಲವೊಂದು ದೀರ್ಘಕಾಲ ಇನ್ವೆಸ್ಟ್ಮೆಂಟ್ಸ್ಗೆ ಅನುಕೂಲವಾಗಿರುತ್ತೆ. ಇನ್ನು ಅವಮಾನದ ಪಾಲು 4 ಆಗಿರೋದರಿಂದ ಈ ಕೆಲಸ ಮಾಡುವಂತಹ ಪ್ರದೇಶಗಳಲ್ಲಾಗಿರಬಹುದು, ಕುಟುಂಬ ಜೀವನದಲ್ಲಾಗಿರಬಹುದು, ಕುಟುಂಬ ಸದಸ್ಯರ ಜೊತೆ ಮಾತನಾಡುವಂತಹ ಸಂದರ್ಭಗಳಲ್ಲಿ, ಬೇರೆಯವರ ವಿಷಯದಲ್ಲಿ ಇನ್ವಾಲ್ವ್ ಆಗುವಂತಹ ವಿಷಯಗಳಲ್ಲಿ ನೀವು ನಿಮ್ಮ
ತನವನ್ನು ಬಿಟ್ಟಿಕೊಳ್ಳದೆ ಇನ್ನು ಅನಾವಶ್ಯಕವಾಗಿರುವಂತಹ ವಿವಾದಗಳ ವಿಷಯಗಳಲ್ಲಿ ನೀವು ತಲೆ ಹಾಕದೆ ನೀವು ನಿಮ್ಮ ಗೌರವವನ್ನು ಉಳಿಸಿಕೊಳ್ಳಲು ಈ ವರ್ಷ ನೀವು ಬಹಳ ಪ್ರಯತ್ನ ಮಾಡಬೇಕಾಗಿರುತ್ತದೆ ಅಂತ ಹೇಳ್ತಾ, ಮುಖ್ಯವಾಗಿ ಮೇಷಾದಿ ರಾಶಿಗಳಲ್ಲಿ ಮೇಷರಾಶಿಯವರಿಗೆ ರಾಶ್ಯಾಧಿಪತಿ ಕುಜ ಮಂತ್ರಿಯಾಗಿ ಇರುವಂತಹ ಶ್ರೀ ಪರಾಭವನಾಮ ವರ್ಷದಲ್ಲಿ ಈ ಮುಖ್ಯವಾಗಿ ಈ ಪರ್ಟಿಕ್ಯುಲರ್ ಆಗಿ 4 ಪ್ರಧಾನ ಗ್ರಹಗಳ ಸಂಚಾರವನ್ನು ನಾವು ನೋಡುವುದಾದರೆ, ಲಾಭಾಧಿಪತಿಯಾಗಿರುವಂತಹ ರಾಹು ಅದ್ಭುತವಾಗಿ ಯೋಗಕಾರಕನಾಗಿ ಏಕಾದಶ ಭಾವದಲ್ಲಿ ಮೇಷರಾಶಿಯವರಿಗೆ ಉತ್ತಮ ಫಲಿತಾಂಶಗಳನ್ನು ನೀಡ್ತಾ ಇದ್ದಾರೆ. ಈ ವರ್ಷ ಆಲ್ಮೋಸ್ಟ್ ಕಂಪ್ಲೀಟಾಗಿ ಈ ವರ್ಷದ ಕೊನೆಯವರೆಗೂ ಡಿಸೆಂಬರ್ 5ರವರೆಗೂ ಕೂಡ ರಾಹು ಗ್ರಹವು ಲಾಭಸ್ಥಾನದಲ್ಲಿ ಇರುವುದರಿಂದ ನೀವು ಮಾಡುವಂತಹ ವ್ಯಾಪಾರ ಪ್ರಯತ್ನಗಳಿಗೆ, ವ್ಯವಹಾರಗಳಿಗೆ ಮತ್ತು ಕೆಲವೊಂದು ಹಣಕಾಸಿನ ವಿಷಯಗಳಲ್ಲಿ ನಿಮಗೆ ಸಹಕಾರ ನೀಡುವುದಕ್ಕೆ ಅಥವಾ ನೀವು ಮಾಡುವಂತಹ ಏನಾದರೂ ಸಣ್ಣ ಪುಟ್ಟ ಕೈಗಾರಿ ಉದ್ಯಮಿಗಳಿಗೆ ಸಹಕಾರ ನೀಡುವುದಕ್ಕೆ ದೊಡ್ಡ ಮಟ್ಟದಲ್ಲಿ ಗಣ್ಯರು, ಇಂಡಸ್ಟ್ರಿಯಲಿಸ್ಟ್ ಆಗಿರ್ಬೋದು ಅಥವಾ ಗೌರ್ಮೆಂಟ್ ಕಡೆಯಿಂದ ಆಗಿರಬಹುದು, ನಿಮಗೆ ಉತ್ತಮ ರೀತಿಯಲ್ಲಿ ಸಹಕಾರ ಮತ್ತು ಉತ್ತಮ ವ್ಯಕ್ತಿಗಳ ಜೊತೆಗೆ ಸಹವಾಸ, ಈ ಸಂದರ್ಭದಲ್ಲಿ ಅವರ ಪಾರ್ಟ್ನರ್ ಆಗಿ ಬರುವುದು ಅಥವಾ ಅವರ ಕೆಲವೊಂದು ವಿಷಯಗಳಲ್ಲಿ ನಿಮಗೆ ಇನ್ವೆಸ್ಟ್ಮೆಂಟ್ ಮಾಡೋದು ಇತ್ಯಾದಿ ವಿಷಯಗಳಲ್ಲಿ ನೀವು ಮಾಡುವಂತಹ ವ್ಯವಹಾರಗಳು ಅತ್ಯಧಿಕ ಯಶಸ್ಸನ್ನು ಕಾಣುವುದಕ್ಕೆ ಅವಕಾಶವಿರುತ್ತೆ. ಅದೇ ರೀತಿಯಲ್ಲಿ ಈಗ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಆಗಿರಬಹುದು, ಈ ಸಂದರ್ಭದಲ್ಲಿ ನೀವು ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆ ಅಂದರೆ ಸಣ್ಣ ಪುಟ್ಟ ಜೂನಿಯರ್ ಆರ್ಟಿಸ್ಟು ಅಥವಾ ಕೆಲವೊಂದು ಪಾತ್ರಗಳಕ್ಕೆ ನೀವು ಮೀಸಲಾಗಿರುವಂಥ ಈ ಸಂದರ್ಭದಲ್ಲಿ ಈ ನಿಮ್ಮಲ್ಲಿರುವಂತಹ ಪ್ರತಿಭೆಗೆ, ನಿಮ್ಮಲ್ಲಿರುವಂತಹ ಸ್ಕಿಲ್ಗೆ, ನಿಮ್ಮಲ್ಲಿರುವಂತಹ ಕೆಲವೊಂದು ಅದ್ಭುತವಾಗಿರುವಂತಹ ವಿಷಯಗಳಿಗೆ ಮುಗ್ಧರಾಗ್ತಾ ಇರುವಂತಹ ಕೆಲವೊಂದು ದೊಡ್ಡ ವ್ಯಕ್ತಿಗಳಾಗಿರ್ಬೋದು, ಡೈರೆಕ್ಟರ್ಸ್ ಆಗಿರ್ಬೋದು, ಆ್ಯಕ್ಟರ್ಸ್ ಆಗಿರ್ಬೋದು, ಅವರ ಜೊತೆ ಕೆಲಸ ಮಾಡುವಂತಹ ಅವಕಾಶಗಳನ್ನು ನಿಮಗೆ ಈ ಸಂದರ್ಭದಲ್ಲಿ ನೀಡುವಂತಹ ಅವಕಾಶವೂ ಇರುತ್ತೆ. ಲಾಭಸ್ಥಾನದಲ್ಲಿರುವಂತಹ ರಾಹು ಮುಖಾಂತರ ಮುಖ್ಯವಾಗಿ ದೊಡ್ಡ ಮಟ್ಟದಲ್ಲಿ ಜವಾಬ್ದಾರಿಗಳನ್ನು ನಿಭಾಯಿಸಲು ಬೇಕಾಗಿರುವಂತಹ ಸಂದರ್ಭಗಳು ಬರುತ್ತೆ. ಅವನ್ನು ನೀವು ಅಚ್ಚುಕಟ್ಟಾಗಿ ಈ ನಿಮಗೆ ಕೊಟ್ಟಿರುವಂತಹ ಜವಾಬ್ದಾರಿಯನ್ನು ನೀವು ಸಲೀಸಾಗಿ ಕಂಪ್ಲೀಟ್ ಮಾಡಿ ಅವರೊಂದಿಗೆ ಉತ್ತಮ ರೀತಿಯಲ್ಲಿ ಪ್ರಶಂಸೆಗಳು ಪಡೆಯೋದಕ್ಕೆ ಅನುಕೂಲವಾಗಿರುತ್ತೆ. 11ನೇ ಸ್ಥಾನ ಲಾಭಸ್ಥಾನ ರಾಹು ಇರೋದರಿಂದ ವಿದೇಶಿ ಮೂಲಗಳಿಂದ, ವಿದೇಶಿಯಲ್ಲಿರುವಂತಹ ವ್ಯಕ್ತಿಗಳ ಸಹಕಾರದಿಂದಯೂ ನೀವು ಮಾಡುವಂತಹ ಈ ವ್ಯಾಪಾರ ಪ್ರಯತ್ನಗಳು ಅಥವಾ ನೀವು ಮಾಡ್ತಾ ಇರುವಂತಹ ಕೆಲವೊಂದು ಹೊಸ ಪ್ರಯತ್ನಗಳಿಗೆ ಅವರು ನೀಡುವಂತಹ ಸಲಹೆಗಳಾಗಿರ್ಬೋದು, ಅವರು ನೀಡುವಂತಹ ಹಣಕಾಸಿನ ಸಹಕಾರವಾಗಿರಬಹುದು, ನಿಮಗೆ ಉತ್ತಮ ರೀತಿಯಲ್ಲಿ ಲಾಭಗಳನ್ನು ತಂದುಕೊಡೋದಕ್ಕೆ ಅನುಕೂಲವಾಗಿರುತ್ತೆ. ಅಂದರೆ ಆ ವ್ಯಕ್ತಿಗಳು ನಿಮ್ಮ ಮಾಡುವಂತಹ ವ್ಯಾಪಾರಗಳಲ್ಲಿ ಇನ್ವೆಸ್ಟ್ ಮಾಡೋದು ಅಥವಾ ಕೆಲವೊಂದು ರಿಯಲ್ ಎಸ್ಟೇಟ್ ಆಗಿರುವಂತಹ ಸಂದರ್ಭಗಳಲ್ಲಿ ಈ ಕೆಲವೊಂದು ವಿಷಯಗಳಲ್ಲಿ ಅವರು ಹೂಡಿಕೆಗಳ ಮುಖಾಂತರ ಇಲ್ಲಿ ಮಧ್ಯವರ್ತಿಯಾಗಿ ಕೆಲವೊಂದು ವ್ಯವಹಾರಗಳು ಮಾಡುವಂತಹ ಮುಖಾಂತರ ನಿಮಗೆ ಲಾಭಗಳು ಬರುವಂತಹ ಚಾನ್ಸಸ್ ಇರುತ್ತೆ. ನೀವು ಮಾಡುವಂತಹ ವ್ಯಾಪಾರ ಪ್ರಯತ್ನಗಳಿಗೆ ಅನುಕೂಲವಾಗಿರುತ್ತೆ. ಇನ್ನು ರಾಹು ಪ್ರಭಾವದಿಂದ ದೊಡ್ಡ ಮಟ್ಟದಲ್ಲಿ ನೀವು ಮಾಡುವಂತಹ ಪ್ರಯತ್ನಗಳು ಅಥವಾ ನೀವು ಮಾಡುವಂತಹ ಕೆಲವೊಂದು ಕೈ ಹಿಡಿಯುವಂತಹ ವಿಷಯಗಳು ಅತ್ಯದ್ಭುತವಾಗಿ ಯಶಸ್ಸು ಆಗುತ್ತೆ. ಆದರೆ ಅದಕ್ಕೆ ತದ್ವಿರುದ್ಧವಾಗಿ ಕೇತು ಪಂಚಮ ಸ್ಥಾನದಲ್ಲಿ ಇರುವುದರಿಂದ ಈ ಸಂದರ್ಭದಲ್ಲಿ ಈ ವರ್ಷದಲ್ಲಿ ಮೇಷರಾಶಿಯವರು ಬಹಳಷ್ಟು ಆಧ್ಯಾತ್ಮಿಕ ವಿಷಯಗಳ ಕಡೆಗೆ, ದೈವ ಚಿಂತನೆ, ಮಂತ್ರೋಪಾಸನೆ, ದೈವೋಪಾಸನೆ, ಪುಣ್ಯಕ್ಷೇತ್ರಗಳ ಸಂದರ್ಶನಗಳು ಮಾಡುವುದು, ಮುಖ್ಯವಾಗಿ ಶ್ರೀ ಗಣಪತಿ ಮತ್ತು ಶ್ರೀಮನ್ನಾರಾಯಣ ಪುಣ್ಯಕ್ಷೇತ್ರಗಳಿಗೆ ಹೋಗುವಂತಹ ನಿಮ್ಮ ಆಶೆಗಳು, ನಿಮ್ಮ ಈ ಅರಿಕೆಗಳು ಈ ಸಂದರ್ಭದಲ್ಲಿ ಈ ವರ್ಷದಲ್ಲಿ ಪರಿಪೂರ್ಣವಾಗಿ ಅವರ ಆಶೀರ್ವಾದದೊಂದಿಗೆ ನೀವು ಮಾಡುವಂತಹ ಪುಣ್ಯಕ್ಷೇತ್ರ ದರ್ಶನಗಳು ಸಂಪೂರ್ಣ ಫಲವನ್ನು ನೀಡುತ್ತೆ. ಮುಖ್ಯವಾಗಿ ಈ ವರ್ಷದಲ್ಲಿ ನೀವು ನಿಮ್ಮ ಆರಾಧ್ಯ ಗುರುಗಳನ್ನು, ಆರಾಧ್ಯ ಮಠಾಧಿಪತಿಗಳನ್ನು, ನೀವು ಆರಾಧಿಸುವಂತಹ ಕೆಲವೊಂದು ವ್ಯಕ್ತಿಗಳ ಆಶೀರ್ವಾದ ಪಡೆಯೋದರಿಂದ, ಅವರ ಆಶೀರ್ವಾದದಿಂದ, ಅವರ ಆಶೀರ್ವಚನ ಬಲದಿಂದ ನೀವು ಮಾಡುವಂತಹ ಪ್ರಯತ್ನಗಳಿಗೆ ಅದ್ಭುತ ರೀತಿಯಲ್ಲಿ ಯಶಸ್ಸು ಸಿಗಬಹುದು.
ಇನ್ನು ಮುಖ್ಯವಾಗಿ ಪಂಚಮ ಸ್ಥಾನ ಸಂತಾನ ಸ್ಥಾನ ಆಗಿರುವುದರಿಂದ ಮುಖ್ಯವಾಗಿ ನಿಮ್ಮ ಸಂತಾನದ ಬಗ್ಗೆ ಕೆಲವೊಂದು ಸಂದರ್ಭಗಳಲ್ಲಿ ಆತಂಕಕ್ಕೆ ಒಳಗಾಗುವಂತಹ ಈ ಸಂದರ್ಭಗಳು ಬರಬಹುದು. ಅವರ ಎಜುಕೇಷನ್ ವಿಷಯದಲ್ಲಿ, ವಿದ್ಯಾಭ್ಯಾಸದ ವಿಷಯದಲ್ಲಿ, ಅಥವಾ ಎಜುಕೇಷನ್ನ ಬಿಟ್ಟು ಅವರು ಬೇರೆ ವಿಷಯಗಳಲ್ಲಿ ಫೋಕಸ್ ಮಾಡುವಂತಹ ಸಂದರ್ಭಗಳಲ್ಲಿ, ಅಥವಾ ಅವರು ನಿಮ್ಮ ಮಾತಿಗೆ ವಿರುದ್ಧವಾಗಿ ವರ್ತನೆ ಮಾಡುವುದು, ನಿಮಗೆ ಕೋಪ ತರಿಸುವಂತಹ ಕೆಲವೊಂದು ವಿಷಯಗಳು ಮಾಡುವುದರಿಂದ ಈ ಸಂದರ್ಭದಲ್ಲಿ ನಿಮ್ಮ ತಾಳ್ಮೆಯನ್ನು ನೀವು ನಿಯಂತ್ರಣೆಯಲ್ಲಿ ಇಟ್ಕೋಬೇಕಾಗಿರುತ್ತೆ. ಈ ಸಂತಾನದ ಮುಖಾಂತರ ಕೆಲವೊಂದು ಸಂದರ್ಭಗಳಲ್ಲಿ ಈ ರೀತಿ ಆತಂಕಗಳು, ಮನಸ್ತಾಪಗಳು ಉಂಟಾಗುವಂತಹ ಸಾಧ್ಯತೆ ಇರುವುದರಿಂದ ಅವರ ವಿದ್ಯಾಭ್ಯಾಸದ ಬಗ್ಗೆ, ಅವರ ಅಭ್ಯಾಸಗಳ ಬಗ್ಗೆ ಗಮನವಿಟ್ಟು ಅವರೊಂದಿಗೆ ಸ್ನೇಹಪೂರ್ವಕವಾಗಿ ಮತ್ತು ಒಬ್ಬ ಪೋಷಕರಾಗಿ ನೀವು ನಿಮ್ಮ ಮಕ್ಕಳನ್ನು ಒಂದು ಸರಿಯಾದ ರೀತಿಯಲ್ಲಿ ಇಡೋದಕ್ಕೆ ಈ ಸಂದರ್ಭದಲ್ಲಿ ಸ್ವಲ್ಪ ಅವರ ಕಡೆಗೆ ಗಮನ ಕೊಡಬೇಕಾಗಿರುತ್ತೆ, ಟೈಮ್ ಕೊಡಬೇಕಾಗಿರುತ್ತೆ, ಅವ್ರ ಜೊತೆ ಸ್ಪೆಂಡ್ ಮಾಡಬೇಕಾಗಿರುತ್ತೆ. ಇನ್ನು ಈ ಸಂದರ್ಭದಲ್ಲಿ ಮುಖ್ಯವಾಗಿ ಈ ವರ್ಷದಲ್ಲಿ ನೀವು ಕ್ರಿಯೇಟಿವಿಟಿ ಅಂದರೆ ಸ್ವಂತ ಯೋಚನೆಗಳು, ಸ್ವಂತ ಆವಿಷ್ಕಾರಗಳು, ಬಟ್ ಪಂಚಮದಲ್ಲಿ ಕೇತು, ಈ ಪಂಚಮ ಸ್ಥಾನ ಕ್ರಿಯೇಟಿವಿಟಿ, ನಿಮ್ಮಲ್ಲಿರುವಂತಹ ಯೋಚನೆಗಳು, ಹೊಸ ಯೋಜನೆಗಳಿಗೆ ಸಂಬಂಧಪಟ್ಟಿರುವಂತಹ ಸ್ಥಾನ ಆಗಿರೋದರಿಂದ, ಅಲ್ಲಿ ಪಾಪಗ್ರಹವಾಗಿರೋದರಿಂದ, ಕೇತು ಇರುವುದರಿಂದ ನೀವು ತಗೊಳ್ಳುವಂತಹ ಕೆಲವೊಂದು ನಿರ್ಧಾರಗಳಾಗಿರ್ಬೋದು, ನಿಮ್ಮ ಯೋಚನೆಗಳಾಗಿರ್ಬೋದು, ನಿಮ್ಮ ಪ್ಲ್ಯಾನ್ಸ್ ಆಗಿರ್ಬೋದು, ನೀವು ಅಂದ್ಕೊಂಡಿರೋ ಅದು ಅಂದರೆ ಎಕ್ಸ್ಪೆಕ್ಟ್ ಮಾಡುವ ರೀತಿಯಲ್ಲಿ ಯಶಸ್ವಿಯಾಗುವುದಿಲ್ಲ. ಆದ್ದರಿಂದ ಕೆಲವೊಂದು ಮುಖ್ಯವಾದ ನಿರ್ಧಾರಗಳು ತಗೊಳ್ಳುವಂತಹ ಸಂದರ್ಭಗಳಲ್ಲಿ, ಕೆಲವೊಂದು ಮುಖ್ಯವಾದ ವಿಷಯಗಳಲ್ಲಿ ಇನ್ವೆಸ್ಟ್ ಮಾಡುವಂತಹ ಸಂದರ್ಭಗಳಲ್ಲಿ ನಿಮ್ಮ ಹಿತೈಷಿಗಳ ಅಥವಾ ನಿಮ್ಮ ಆಪ್ತರ ಅನುಭವಜ್ಞರ ಸಲಹೆಗಳನ್ನು ಪಡೆದು ನೀವು ಇನ್ವೆಸ್ಟ್ ಮಾಡೋದಾಗಿರ್ಬೋದು, ನಿರ್ಧಾರಗಳನ್ನು ತಗೊಳ್ಳೋದಾಗಿರ್ಬೋದು ಉತ್ತಮದಲ್ಲಿ ಉತ್ತಮ ಈ ವರ್ಷ. ಸೊ ಈ ರೀತಿ ಸ್ವಂತ ನಿರ್ಧಾರಗಳ ಮೇಲೆ ನೀವು ಅಥವಾ ನಿಮ್ಮ ಮೇಲಿರುವಂತಹ ಓವರ್ ಕಾನ್ಫಿಡೆನ್ಸ್ ಅನ್ನೋದು, ಆತ್ಮವಿಶ್ವಾಸ ಅತಿಯಾಗಿ ಇರುವುದು ಬೇಡ. ನೀವು ಅಂದ್ಕೊಂಡಿರೋದೇ ಕರೆಕ್ಟು, ನಾನು ಹೋಗ್ತಾ ಇರೋದೇ ದಾರಿ ಕರೆಕ್ಟು ಅನ್ನುವಂತಹ ಸಂದರ್ಭಗಳು ಈ ವರ್ಷದಲ್ಲಿ ಸ್ವಲ್ಪ ಅವಾಯ್ಡ್ ಮಾಡೋದು ಒಳ್ಳೆಯದು. ಇಲ್ಲ ಅಂದರೆ ಕೆಲವೊಂದು ಬಾರಿ ಏನಾಗುತ್ತೆ, ಆರ್ಥಿಕ ವಿಷಯಗಳಲ್ಲಿ ತೀರಿಸಲಾರದೆ ಸಾಲಗಳು ಮಾಡುವಂತಹ ಸಾಧ್ಯತೆಯು, ಕೆಲವೊಂದು ಅನಿರೀಕ್ಷಿತ ಧನ ನಷ್ಟಗಳಾಗುವಂತಹ ಸಾಧ್ಯತೆಯು ಇರುತ್ತೆ. ಇನ್ನು ಪಂಚಮ ಭಾವ ಪ್ರೀತಿ ಪ್ರೇಮ ವ್ಯವಹಾರಗಳಿಗೆ ಇದು ಕಾರಕತ್ವವನ್ನು ನೀಡ್ತಾ ಇರುತ್ತೆ. ಪ್ರೀತಿ ಪ್ರೇಮ ವ್ಯವಹಾರಗಳು ನೀವು ಅಂದ್ಕೊಂಡಿರೋಷ್ಟರಲ್ಲಿ ನಿಮಗೆ ಕೆಲವೊಂದು ಸಂದರ್ಭಗಳಲ್ಲಿ ಮುಖ್ಯವಾಗಿ ಈ ಮೇಷರಾಶಿಯವರಿಗೆ ಇದು ಆನ್ಲೈನ್ ಮುಖಾಂತರನೋ ಅಥವಾ ಅಂದರೆ ಸ್ನೇಹಿತರಾಗಿರುವಂತಹ ವ್ಯಕ್ತಿಗಳು ಅದು ಪ್ರೀತಿಯಾಗಿ ಪರಿವರ್ತನೆ ಆಗುವುದರಿಂದ ಆಗಿರಬಹುದು. ಆಪ್ತರಿಂದ ಆಗಿರುವಂತಹ ವ್ಯಕ್ತಿಗಳು ನಿಮ್ಮ ಜೊತೆ ಈ ಆಕರ್ಷಣೆಯ ಮುಖಾಂತರ ಈ ಕೆಲವೊಂದು ವಿಷಯಗಳಲ್ಲಿ ಅದು ಒಂದು ಪ್ರೀತಿಯ ರೀತಿಯಲ್ಲಿ ಅದು ಪರಿವರ್ತನೆಯ ಅಂದರೆ ಪರ್ಟಿಕ್ಯುಲರ್ ಆಗಿ ಲವ್ ಅಫೇರ್ಸಲ್ಲಿ ಸಿಗಾಕ್ಕೊಂಡು ಅದು ಮಧ್ಯದಲ್ಲಿ ಬ್ರೇಕಪ್ಸು, ಮಧ್ಯದಲ್ಲಿ ಡಿಸಪಾಯಿಂಟ್ಮೆಂಟ್ಸು ಇತ್ಯಾದಿ ವಿಷಯಗಳಿಂದ ಈ ಪ್ರೀತಿ ಪ್ರೇಮ ವ್ಯವಹಾರಗಳು ಈ ವರ್ಷ ನಿಮಗೆ ನಿರಾಶೆಯನ್ನು ಉಂಟು ಮಾಡುತ್ತೆ. ಸೊ ಈಗ ನೋಡ್ತಾ ಇದ್ದೀವಿ ಟ್ರೆಂಡು, ಜೆನ್ಜಿ ಅಂತಾರೆ, ಜನ್ರೇಷನ್ ಜಿ ಅಂತಾರೆ, ಏನೇನೋ ಹೇಳ್ತಾರೆ. ಬೆಳಗ್ಗೆ ಮೀಟಿಂಗು, ಮಧ್ಯಾಹ್ನಕ್ಕೆ ಡೇಟಿಂಗು, ಸಾಯಂಕಾಲಕ್ಕೆ ಬ್ರೇಕಪ್, ಈ ರೀತಿ ಇರೋದರಿಂದ ಸ್ವಲ್ಪ ಆಕರ್ಷಣೆಗಳಿಗೆ ಹೋಗಬೇಡಿ. ಆಕರ್ಷಣೆಗಳಿಂದ ಮನಸ್ಸಿಗೆ ಮತ್ತು ಈ ಕೆಲವೊಂದು ವಿಷಯಗಳಿಗೆ ನೋವನ್ನು ಉಂಟು ಮಾಡಿಕೊಳ್ಳೋದಕ್ಕೆ ಹೋಗಬೇಡಿ. ಈ ಸಂದರ್ಭದಲ್ಲಿ ಈ ವರ್ಷದಲ್ಲಿ ಮುಖ್ಯವಾಗಿ ಪ್ರೀತಿ ಪ್ರೇಮ ವ್ಯವಹಾರಗಳಲ್ಲಿ ಬಹಳಷ್ಟು ನಿರಾಶೆ ಉಂಟು ಮಾಡುವಂತಹ ಸಂದರ್ಭಗಳು ಇರುವುದರಿಂದ ಮುಖ್ಯವಾಗಿ ಈ ಅಟ್ರ್ಯಾಕ್ಷನ್ಸ್ ಆಗಿರ್ಬೋದು ಅಥವಾ ಕೆಲವೊಂದು ಸಮಯಕ್ಕೆ ಸೀಮಿತರಾಗಿರುವಂತಹ ಕೆಲವೊಂದು ನಿರ್ಧಾರಗಳನ್ನು ತಗೊಳ್ಳೋಕೆ ಹೋಗಬೇಡಿ. ಅಥವಾ ನಿಮ್ಮ ಪ್ರೀತಿ ತುಂಬ ವರ್ಷಗಳಿಂದ ಇದೆ, ಒಬ್ಬರನ್ನೊಬ್ಬರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀರಾ, ಹಿರಿಯರ ಅನುಮತಿಯೊಂದಿಗೆ ನೀವು ಮುಖ್ಯವಾಗಿ ಈ ವಿವಾಹಕ್ಕೆ ಕಾಲಿಡ್ತಾ ಇದ್ದೀರಾ, ಶುಭಮಸ್ತು, ಒಳ್ಳೆಯದಾಗಲಿ. ಆದರೆ ಈ ವರ್ಷದಲ್ಲಿ ಆಗ್ತಾ ಇರುವಂತಹ ಕೆಲವೊಂದು ಪರಿಚಯಗಳು ತಾತ್ಕಾಲಿಕ, ಇವುಗಳ ಮೇಲೆ ನಿಮ್ಮ ಕಾಲವನ್ನು, ನಿಮ್ಮ ಬೆಳೆ ಅಂದರೆ ಅತ್ಯಂತ ಮೌಲ್ಯವಾಗಿರುವಂತಹ ನಿಮ್ಮ ಸಮಯವನ್ನು, ನಿಮ್ಮ ಸಾಮರ್ಥ್ಯವನ್ನು, ಅವಕಾಶಗಳನ್ನು ಈ ವಿಷಯಗಳಿಗೋಸ್ಕರ ದಯವಿಟ್ಟು ಕೈ ಜಾರಿಸಿಕೊಳ್ಳಕ್ಕೆ ಹೋಗಬೇಡಿ. ಇನ್ನು ರಾಹುಕೇತುಗಳ ನೋಡಿದ್ದೇವೆ. ರಾಹುಕೇತುಗಳು ಡಿಸೆಂಬರ್ 5ರವರೆಗೆ. ಬಟ್ ಡಿಸೆಂಬರ್ 5ರ ನಂತರ ನೋಡಿದರೆ
ರಾಹುಗ್ರಹವು ಏಕಾದಶದಲ್ಲಿರುವಂತಹ ಲಾಭಸ್ಥಾನದಲ್ಲಿರುವಂತಹ ರಾಹುಗ್ರಹವು ದಶಮದಲ್ಲಿ, ಪಂಚಮ ಸ್ಥಾನದಲ್ಲಿರುವಂತಹ ಕೇತುಗ್ರಹವು ಚತುರ್ಥ ಸ್ಥಾನದಲ್ಲಿ ಬರುವುದರಿಂದ ಡಿಸೆಂಬರ್ 5ರ ಮೇಲೆ ಅನಿರೀಕ್ಷಿತವಾಗಿ ಸ್ಥಳಾಂತರ, ವರ್ಗಾವಣೆ ಇತ್ಯಾದಿ ವಿಷಯಗಳು ನಡೆಯುವಂತಹ ಸಾಧ್ಯತೆಯೂ ಇರುತ್ತೆ. ಮುಖ್ಯವಾಗಿ ನಿಮ್ಮ ವ್ಯಕ್ತಿತ್ವದಲ್ಲಿ, ವೃತ್ತಿಯಲ್ಲಿ ಬದಲಾವಣೆಗಳು, ಯೋಚನೆ ಮಾಡುವಂತಹ ವಿಧಾನಗಳಲ್ಲಿ ಬದಲಾವಣೆಗಳು ಈ ಸಂದರ್ಭದಲ್ಲಿ ನಿಮಗೆ ಈ ಡಿಸೆಂಬರ್ 5ರ ಮೇಲೆ ಮುಖ್ಯವಾಗಿ ಮೇಷರಾಶಿಯಲ್ಲಿ ಹುಟ್ಟಿರುವಂತಹ ವಿದ್ಯಾರ್ಥಿಗಳು ಮಾತೃಸ್ಥಾನವಾಗಿರುವಂತಹ ಚತುರ್ಥ ಸ್ಥಾನಕ್ಕೆ ಕೇತು ಆಗಮನ ಆಗಿರೋದರಿಂದ ಮನೆಗೆ ದೂರವಾಗಿ ವಿದ್ಯಾಭ್ಯಾಸ ಮಾಡುವಂಥ ಅವಕಾಶಗಳು, ಅಂದರೆ ದೂರದಲ್ಲಿರುವಂತಹ ಹಾಸ್ಟೆಲ್, ಅಕಾಮಿಡೇಷನ್, ಬೋರ್ಡಿಂಗ್ ಸ್ಕೂಲ್ಸಲ್ಲಿ ಹೋಗಿ ಎಜುಕೇಷನ್ ಮಾಡುವಂತಹ ಸಂದರ್ಭಗಳು, ಉದ್ಯೋಗಸ್ಥರಾಗಿದ್ದರೆ ನಿಮ್ಮ ಜನ್ಮಸ್ಥಳಕ್ಕೆ ದೂರದ ಪ್ರದೇಶದಲ್ಲಿ ಉದ್ಯೋಗ ಅವಕಾಶಗಳು ಬರುವುದಕ್ಕೆ ಅವಕಾಶವಿರುತ್ತೆ ಡಿಸೆಂಬರ್ 5ರ ನಂತರ. ನೋಡಿದ್ದೀರಲ್ವ, ರಾಹುಕೇತುಗಳ ಪ್ರಭಾವ ಈ ರೀತಿ ಇದ್ದರೆ ಇನ್ನು ವ್ಯಯಸ್ಥಾನದಲ್ಲಿರುವಂತಹ ಶನಿ ಪರಮಾತ್ಮ ಸಾಡೇ ಸಾತಿನ ಮೊದಲನೆಯ ಹಂತದಲ್ಲಿರುವಂತಹ ಮೇಷರಾಶಿಯವರಿಗೆ ಅನುಕೂಲ ಫಲಗಳನ್ನೇ ನೀಡ್ತಾ ಇದ್ದಾರೆ. ಆರಂಭದಿಂದ ಶನಿ ಪರಮಾತ್ಮ ವ್ಯಯಸ್ಥಾನಕ್ಕೆ ಬಂದಿದ್ದಾರೆ ಅಂದರೆ ಏನು ಅರ್ಥ? ನಾವು ಏನೇನೋ ಹೇಳ್ತಾ ಇರ್ತಾರೆ, ಆ ರೀತಿ ದೋಷ, ಈ ರೀತಿ ಕಳ್ಕೊತೀರ, ಅದು ನಷ್ಟ ಆಗುತ್ತೆ, ಇದು ನಷ್ಟ ಆಗುತ್ತೆ. ಅಲ್ಲ, ವ್ಯಯಸ್ಥಾನದಲ್ಲಿ ಶನಿ ಪರಮಾತ್ಮ ಈ ಮೇಷರಾಶಿಯವರಿಗೆ ದಶಮಾಧಿಪತಿಯಾಗಿರ್ತಾರೆ. ದಶಮಾಧಿಪತಿ, ರಾಜ್ಯಾಧಿಪತಿ ಆಗಿರ್ತಾರೆ. ಅಂದರೆ ಹಿಂದಿನ ದಿನಗಳಲ್ಲಿ ಕಂಪ್ಲೀಟ್ ಮಾಡಬೇಕಾಗಿರುವಂತಹ ಸಾಲಗಳನ್ನು ಕಂಪ್ಲೀಟ್ ಮಾಡೋದಾಗಿರ್ಬೋದು, ಅಥವಾ ಹಳೆ ನಿಮ್ಮ ಜವಾಬ್ದಾರಿಗಳನ್ನು ಪೂರ್ತಿ ಮಾಡೋದಾಗಿರ್ಬೋದು, ಹಳೆ ದಿನಗಳಲ್ಲಿ ಮಾಡಿರುವಂತಹ ಕೆಲವೊಂದು ಕಮಿಟ್ಮೆಂಟ್ಗಳನ್ನು ಪೂರ್ತಿ ಮಾಡೋದಾಗಿರ್ಬೋದು. ಇವುಗಳಿಗೋಸ್ಕರ ನೀವು ಹಣವನ್ನು ಖರ್ಚು ಮಾಡಬೇಕಾಗಿರುತ್ತೆ. ಈ ರೀತಿ ಒಂದು ರೀತಿ ಸಾನುಕೂಲವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಅಂದರೆ ವ್ಯಯಸ್ಥಾನದಲ್ಲಿ ಶನಿ ಪರಮಾತ್ಮ ಇರುವಂತಹ ಕಾರಣದಿಂದ ದೊಡ್ಡ ಮಟ್ಟದಲ್ಲಿ ನೀವು ಒಂದು ಗೃಹ ನಿರ್ಮಾಣ ಮಾಡುವುದಕ್ಕೆ, ಗೃಹ ಪ್ರವೇಶಗಳು ಮಾಡುವುದಕ್ಕೆ, ನಿಮ್ಮ ಸಂತಾನಕ್ಕೆ ಸಂಬಂಧಪಟ್ಟಿರುವಂತಹ ಉನ್ನತ ವಿದ್ಯಾವಕಾಶಗಳಿಗೋಸ್ಕರ ವಿದೇಶಕ್ಕೆ ಕಳಿಸುವಂತಹ ಸಂದರ್ಭಗಳು, ನಿಮ್ಮ ಮಕ್ಕಳ ವಿವಾಹಾದಿ ಶುಭ ಕಾರ್ಯಗಳು, ಅಥವಾ ನಿಮ್ಮ ಮಕ್ಕಳ ಸಂತಾನಕ್ಕೋಸ್ಕರ ಮಾಡುವಂತಹ ಪ್ರಯತ್ನಗಳು, ಅವರು ನಿಮ್ಮ ಮನೆಗೆ ಬಂದು ಈ ಪ್ರಸವವನ್ನು ಅಂದರೆ ಡೆಲಿವರಿಯಾಗಿ ನಿಮ್ಮ ಮನೆಯಲ್ಲಿ ಉಳ್ಕೊಳ್ಳೋದು, ಅದಕ್ಕೆ ಮಾಡುವಂತಹ ಖರ್ಚುಗಳು, ಅಂದರೆ ಹಳೆ ಸಾಲಗಳನ್ನು ತೀರಿಸುವುದು, ಅಂದರೆ ಈ ರೀತಿ ಕೆಲವೊಂದು ಹಣಕಾಸಿನ ಖರ್ಚುಗಳ ಸ್ಥಾನದಲ್ಲಿರುವಂತಹ ಶನಿ ಪರಮಾತ್ಮ ವ್ಯಯಸ್ಥಾನದಲ್ಲಿ ಈ ವರ್ಷದಲ್ಲಿ ಈ ರೀತಿ ಇರಬಹುದು. ಅಂದರೆ ಈ ಸಂದರ್ಭದಲ್ಲಿ ಯಾವುದೋ ಒಂದು ರೀತಿ ಉದ್ಯೋಗ ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಈಗ ನಡೀತಾ ಇರುವಂತಹ ಕೆಲವೊಂದು ಈ ಬದಲಾವಣೆಗಳು, ಆಕಸ್ಮಿಕವಾಗಿ ನಡೀತಾ ಇರುವಂತಹ ಈ ಉದ್ಯೋಗದಲ್ಲಿಂದ ಅಂದರೆ ತೆಗಿತಾ ಇದ್ದಾರೆ, AI ರಿಪ್ಲೇಸ್ ಮಾಡ್ತಾ ಇದೆ, ಮತ್ತೊಂದು ರಿಪ್ಲೇಸ್ ಮಾಡ್ತಾ ಇದೆ, ಲೇ ಆಫ್ ಆಗ್ತಾ ಇದೆ. ಅಂದರೆ ಈ ಸಂದರ್ಭದಲ್ಲಿ ಮೇಷರಾಶಿ ಜಾತಕರಿಗೆ ಏಕೆ ಉದ್ಯೋಗ, ನನಗೆ ನಾನೇ ಯಜಮಾನರಾಗಿರುವಂತಹ ಯಾವುದಾದ್ರೂ ಒಂದು ವ್ಯಾಪಾರದನ್ನು ಬಿಸ್ನೆಸ್ ಆರಂಭ ಮಾಡೋಣ, ಅಥವಾ ಯಾವುದಾದ್ರೂ ಒಂದು ಉತ್ತಮ ರೀತಿಯಲ್ಲಿ ಇನ್ವೆಸ್ಟ್ ಮಾಡೋಣ ಅನ್ನುವಂತಹ ಯೋಚನೆಗಳು ಬರ್ತಾ ಇರುತ್ತೆ. ಆದರೆ ಮುಂಚಿತವಾಗಿ ನಾನು ಹೇಳಿರುವಂತಹ ಒಂದು ವಿಷಯ ನೆನಪಿಟ್ಕೊಳ್ಳಿ, ಅನಾಲೋಚಿತವಾಗಿ ಸ್ವಂತ ನಿರ್ಧಾರಗಳಿಂದ ಮಾಡಿರುವಂತಹ ಇನ್ವೆಸ್ಟ್ಮೆಂಟು ಅಥವಾ ತಾತ್ಕಾಲಿಕ ಲಾಭಗಳಿಗೋಸ್ಕರ ಈ ಶೇರ್ ಮಾರ್ಕೆಟು, ಸ್ಪೆಕ್ಯುಲೇಷನು, ಅಥವಾ ಈ ಶಾರ್ಟ್ ಟರ್ಮಲ್ಲಿ ಲಾಭಗಳು ಬರಬೇಕು ಅಂತ ಮಾಡುವಂತಹ ಪ್ರಯತ್ನಗಳು ಯಾವುದೂ ನಿಮಗೆ ಲಾಭಗಳು ಬರೋದಿಲ್ಲ. ಲಾಭಗಳ ಸ್ಥಾನದಲ್ಲಿ ಅಟ್ಲೀಸ್ಟ್ ನೀವು ಮಾಡಿರುವಂತಹ ಇನ್ವೆಸ್ಟ್ಮೆಂಟ್ ಪಡೆಯೋದಕ್ಕೂ ವಾಪಸ್ ರಿಟರ್ನ್ ಪಡೆಯೋದಕ್ಕೂ ನೀವು ತುಂಬ ಸರ್ಕಸ್ ಮಾಡಬೇಕಾಗಿರುತ್ತೆ, ತುಂಬ ಕಷ್ಟಪಡಬೇಕಾಗಿರುತ್ತೆ, ತುಂಬ ವ್ಯಕ್ತಿಗಳ ಜೊತೆಗೆ ಈ ಸಂದರ್ಭದಲ್ಲಿ ತುಂಬ ಪ್ರಯತ್ನಗಳನ್ನು ಮಾಡಬೇಕಾಗಿರುತ್ತೆ. ಆದ್ದರಿಂದ ಅನಾಲೋಚಿತವಾಗಿ ಮಾಡ್ತಾ ಇರುವಂತಹ ಕೆಲವೊಂದು ನಿರ್ಧಾರಗಳು, ಹೂಡಿಕೆಗಳ ಬಗ್ಗೆ ಗಮನವಿರಲಿ. ಮುಖ್ಯವಾಗಿ ಯಾರಿಗಾದರೂ ಸಾಲ ಅಂದರೆ ಬಡ್ಡಿ ರೇಟು ಜಾಸ್ತಿ ಇದೆ ಅಂತ ಸಾಲ ಕೊಡೋದಾಗಿರ್ಬೋದು, ಶಾರ್ಟ್ ಟರ್ಮಲ್ಲಿ ಈ ಕೆಲವೊಂದು ವಿಷಯಗಳಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡುವಂಥ ಮುಖಾಂತರ ಇವು ಲಾಭಗಳನ್ನು ಕೊಡೋದಕ್ಕೆ ಅಥವಾ ನಿಮ್ಮ ಕೊಟ್ಟಿರುವಂಥ ಹಣ ಹಿಂಪಡೆಯೋದಕ್ಕೆ ತುಂಬ ಕಷ್ಟಗಳು ಬೀಳುವಂಥ ಸಾಧ್ಯತೆಯೂ ಇರುತ್ತೆ. ಆದ್ದರಿಂದ ಲಾಂಗ್ ಟರ್ಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಅದು ಒಂದು ಸೈಟ್ ತಗೊಳ್ಳುವಂತಹ ವಿಷಯಗಳಲ್ಲಾಗಿರ್ಬೋದು, ಅಥವಾ ಲಾಂಗ್ ಟರ್ಮ್ ಈಗ ಯಾವುದಾದ್ರೂ ಒಂದು ಪ್ರೀಮಿಯಂ
12 ಇಯರ್ಸ್ಗೆ, 5 ಇಯರ್ಸ್ಗೆ, 10 ಇಯರ್ಸ್ಗೆ ಫಿಕ್ಸ್ಡ್ ಡೆಪಾಸಿಟ್ಸ್ ಮಾಡುವಂತಹ ಸಂದರ್ಭಗಳಾಗಿರ್ಬೋದು. ಈ ರೀತಿ ಕೆಲವೊಂದು ಲಾಂಗ್ ಟರ್ಮ್ ಅಂದರೆ ದೀರ್ಘಾವಧಿಯಲ್ಲಿ ಪ್ರಯೋಜನ ಕೊಡುವಂತಹ ವಿಷಯಗಳಲ್ಲಿ ಇನ್ವೆಸ್ಟ್ ಮಾಡೋದು ಈ ವರ್ಷದಲ್ಲಿ ಉತ್ತಮ. ಶೇರ್ ಮಾರ್ಕೆಟು, ಸಾಲಗಳು ಕೊಡೋದು ಇತ್ಯಾದಿ ವಿಷಯಗಳು ಬೇಡ. ಇನ್ನು ಈ ವರ್ಷದಲ್ಲಿ ಮುಖ್ಯವಾಗಿ ಮೇಷರಾಶಿಯವರಿಗೆ ಗೃಹ ನಿರ್ಮಾಣ ಯೋಗ ಅದ್ಭುತವಾಗಿ ಗೋಚಾರವಾಗ್ತಾ ಇದೆ. ಗೃಹ ನಿರ್ಮಾಣಕ್ಕೋಸ್ಕರ ಮಾಡುವಂತಹ ಪ್ರಯತ್ನಗಳು ಯಶಸ್ವಿಯಾಗುತ್ತೆ ಅಂತ ಹೇಳಬಹುದು. ಇನ್ನು ಈಗ ಸದ್ಯಕ್ಕೆ ತೃತೀಯ ಸೋದರ ಧೈರ್ಯ ಪರಾಕ್ರಮ ಸ್ಥಾನದಲ್ಲಿರುವಂತಹ ದೇವಗುರು ಬೃಹಸ್ಪತಿ ಜೂನ್ 1ರಿಂದ ಮುಖ್ಯವಾಗಿ ಅಕ್ಟೋಬರ್ 31ರವರೆಗೂ ಇವರು ಭಾಗ್ಯಾಧಿಪತಿಯಾಗಿರುವಂತಹ ಗುರು ಪರಮಾತ್ಮ ದೇವಗುರು ಬೃಹಸ್ಪತಿ ಚತುರ್ಥ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ ಈ 5 ತಿಂಗಳ ಕಾಲ. ಮುಖ್ಯವಾಗಿ ಈ ಸಂದರ್ಭದಲ್ಲಿ ನೀವು ಮಾಡುವಂತಹ ವಿದೇಶಿ ಪ್ರಯತ್ನಗಳು, ವೀಸಾ ರಿನ್ಯೂವಲ್ಲು, ತುಂಬ ಆತಂಕದಲ್ಲಿರ್ತಾರೆ. ಅಯ್ಯೋ ವೀಸಾ ರಿನ್ಯೂವಲ್ ಮಾಡಿಸ್ಬೇಕು ಅಥವಾ ವೀಸಾ ಪರ್ಮನೆಂಟ್ ರೆಸಿಡೆನ್ಸ್ ಬೇಕು, ವಿದೇಶಿ ಪ್ರಯತ್ನಗಳು ಮಾಡ್ತಾ ಇರ್ತಾರೆ. ವಿದೇಶಗಳಲ್ಲಿ ಸ್ಥಿರ ನಿವಾಸ ಹುಡುಕುವಂತಹ ವ್ಯಕ್ತಿಗಳಿಗೆ ಅಥವಾ ವಿದೇಶಿ ಟ್ರಿಪ್ಗೆ ಹೋಗಿ ಬರೋಣ ಅಥವಾ ಈ ವರ್ಷ ಈ ಪರ್ಟಿಕ್ಯುಲರ್ ಕಂಟ್ರಿ ನೋಡಿ ಬರಬೇಕು ಅನ್ನುವಂತಹ ನಿಮ್ಮ ಕೆಲವೊಂದು ಬಯಕೆಗಳು ಈಡೇರುವಂತಹ ಸಮಯ. ಎಲ್ಲ ರೀತಿಯಲ್ಲಿ ಅವಕಾಶಗಳು ನಿಮಗೆ ಕೂಡಿ ಬರುತ್ತೆ. ಮತ್ತು ಇಲ್ಲಿಯೂ ಕೂಡ ಗುರು ಪರಮಾತ್ಮ ಸ್ವಂತ ಗೃಹ ನಿರ್ಮಾಣ ಮಾಡಿಕೊಳ್ಳುವಂತಹ ಅವಕಾಶಗಳನ್ನು ಪ್ರಯತ್ನಗಳಿಗೆ ಅನುಕೂಲವಾಗಿ ನಿಮಗೆ ಸಪೋರ್ಟ್ ನೀಡ್ತಾ ಇದ್ದಾರೆ. ಸೊ ಅದೇ ರೀತಿ ವಾರಸತ್ವ ವಿಷಯಗಳಿಂದ ಈ ಯಾವುದಾದ್ರೂ ಒಂದು ಆಸ್ತಿ, ಅನ್ಸಿಸ್ಟಲ್ ಪ್ರಾಪರ್ಟಿ ಹಂಚಿಕೆ ಮಾಡುವಂತಹ ಸಂದರ್ಭಗಳಲ್ಲಿ ನಿಮ್ಮ ಪರವಾಗಿ ನಿಮ್ಮ ಹೆಸರ ಮೇಲೆ ಈ ವರ್ಷ ಸ್ವಲ್ಪ ಪ್ರಾಪರ್ಟಿ ಬರುವಂತಹ ಚಾನ್ಸಸ್ ಇರುತ್ತೆ. ಇನ್ನು ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಈ ಗುರುಬಲದಿಂದ ಉತ್ತಮ ರೀತಿಯಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಕಾಣುವುದಾಗಿರಬಹುದು ಅಥವಾ ಉನ್ನತ ವಿದ್ಯಾಸಂಸ್ಥೆಗಳಲ್ಲಿ ಉತ್ತಮ ಗುರುಗಳ ಸಾನ್ನಿಹಿತ್ಯ ಸಿಗೋದು ತುಂಬ ಇಂಪಾರ್ಟೆಂಟ್. ಯಾವಾಗ ನಮಗೆ ನಮ್ಮ ಲೈಫಲ್ಲಿ ಒಬ್ಬ ಉತ್ತಮ ಗುರು, ಒಬ್ಬ ಮಾರ್ಗ ನಿರ್ದೇಶನ ಮಾಡುವಂತಹ ವ್ಯಕ್ತಿ ಬಂದಿದ್ದಾರೆ ಅಂದರೆ ಕಂಪ್ಲೀಟ್ ನಮ್ಮ ಜೀವನವೇ ಬದಲಾಗುತ್ತೆ. ಅಂತಹ ಗುರುಗಳ ಸಾನ್ನಿಹಿತ್ಯ ವಿದ್ಯಾರ್ಥಿಗಳಿಗೆ ಅದ್ಭುತ ರೀತಿಯಲ್ಲಿ ಅವರ ಜೀವನಕ್ಕೆ, ಭವಿಷ್ಯಕ್ಕೆ ಮಾರ್ಗದರ್ಶಕರಾಗಿ ಈ ಗುರುಗಳ ಆಗಮನ, ಅಂಥ ಗುರುಗಳು ನೀಡುವಂತಹ ಶಿಕ್ಷಣೆ ಇವರಿಗೆ ಅದ್ಭುತ ರೀತಿಯಲ್ಲಿ ಈ ಕೆಲವೊಂದು ವಿಷಯಗಳಲ್ಲಿ ವಿದ್ಯಾರ್ಥಿಗಳು ಯಶಸ್ಸು ಆಗುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇನ್ನು ಅಕ್ಟೋಬರಿಂದ ಡಿಸೆಂಬರ್ 8ರವರೆಗೂ ಕೂಡ ಗುರು ಪಂಚಮ ಸ್ಥಾನಕ್ಕೆ ಹೋಗುವುದರಿಂದ ಮುಖ್ಯವಾಗಿ ಸಂತಾನಕ್ಕೋಸ್ಕರ ಮಾಡುವಂತಹ ಪ್ರಯತ್ನಗಳು, ಪುತ್ರ ಸಂತಾನ ಆಗುವಂತಹ ಸಾಧ್ಯತೆಯು, ಸಂತಾನ ಅಭಿವೃದ್ಧಿ ಅನ್ನುವುದು ಅದ್ಭುತ ರೀತಿಯಲ್ಲಿ ಗೋಚಾರವಾಗ್ತಾ ಇದೆ. ಸಂತಾನಕ್ಕೋಸ್ಕರ ಮಾಡುವಂತಹ ಪ್ರಯತ್ನಗಳು ಅನುಕೂಲವಾಗುವುದಕ್ಕೆ ಚಾನ್ಸಸ್ ಇರುತ್ತೆ. ಪ್ರಮುಖವಾಗಿ ಈ ವರ್ಷ ನೋಡಿದ್ರೆ ತುಂಬ ಅಂದರೆ ರಾಹು ಲಾಭಸ್ಥಾನದಲ್ಲಿರೋದು ಆಗಿರಬಹುದು ಅಥವಾ ಗುರುಗ್ರಹದ ಅನುಕೂಲತೆ ಇರೋದಾಗಿರಬಹುದು. ಶನಿ ಪರಮಾತ್ಮ ವ್ಯವಸ್ಥಾನದಲ್ಲಿದ್ದರೂ ಕೂಡ ಈ ಗುರುಬಲದಿಂದ ಕೆಲವೊಂದು ಅನೇಕ ವಿಷಯಗಳಲ್ಲಿ ನಿಮ್ಮ ಕಮಿಟ್ಮೆಂಟ್ಗಳನ್ನು, ಜವಾಬ್ದಾರಿಗಳನ್ನು ಪೂರ್ತಿ ಮಾಡಿಕೊಳ್ಳೋದಕ್ಕೆ ಬೇಕಾಗಿರುವಂಥ ಶಕ್ತಿಯನ್ನು ನೀಡುವುದರಲ್ಲಿ ಈ ಬೃಹಸ್ಪತಿ ನಿಮಗೆ ಅನುಕೂಲವಾಗಿರ್ತಾರೆ. ಸೊ ಆದ್ದರಿಂದ ಈ ವರ್ಷ ಪ್ರಧಾನವಾಗಿ ಎಲ್ಲ ಗ್ರಹಗಳು ಒಂದು ರೀತಿ ಅನುಕೂಲವಾಗಿದ್ದಂಗೆ ಮೇಷರಾಶಿಯವರಿಗೆ. ಈ 12ನೇ ಮನೆಯಲ್ಲಿರುವಂತಹ ಶನಿ ಪರಮಾತ್ಮ ದೊಡ್ಡ ಮಟ್ಟದ ಜವಾಬ್ದಾರಿಗಳನ್ನು ಪೂರ್ತಿ ಮಾಡಿಕೊಳ್ಳೋದಕ್ಕೆ, ಖರ್ಚುಗಳಿರುತ್ತೆ. ವ್ಯಯಸ್ಥಾನ ಅಂದ್ರೇ ಖರ್ಚಿನ ಸ್ಥಾನ, ಅಲ್ಲಿಗೆ ದಶಮಾಧಿಪತಿ ಬಂದಿರೋದ್ರಿಂದ ಕಂಪಲ್ಸರಿ ನಿಮ್ಮ ಜವಾಬ್ದಾರಿಗಳು, ಮಕ್ಕಳ ಮದುವೆ, ಮಕ್ಕಳ ವಿದ್ಯಾಭ್ಯಾಸ, ಮಕ್ಕಳ ಕನಸುಗಳು, ಈ ಇತ್ಯಾದಿ ವಿಷಯಗಳನ್ನು ಕಂಪ್ಲೀಟ್ ಮಾಡೋದಕ್ಕೆ ಅಥವಾ ಈ ವಿಷಯಗಳ ಮುಖಾಂತರ ನಿಮ್ಮ ಜವಾಬ್ದಾರಿಗಳನ್ನು ಪೂರ್ತಿ ಮಾಡೋದಕ್ಕೆ ಅನುಕೂಲವಾಗಿರುತ್ತೆ. ಸೊ ಈ ಪರಾಭವ ನಾಮ ವರ್ಷದಲ್ಲಿ ಮೇಷರಾಶಿಯ ಪ್ರತಿಯೊಬ್ಬ ಜಾತಕರಿಗೂ ಕೂಡ ಶ್ರೀಮನ್ನಾರಾಯಣನ ಆ ಪರಮೇಶ್ವರನ ಆಶೀರ್ವಾದ ಸಿಗಲಿ ಅಂತ ಹೇಳ್ತಾ, ಮತ್ತು ನಕ್ಷತ್ರದಲ್ಲಿ ಹುಟ್ಟಿರುವಂತಹ ವ್ಯಕ್ತಿಗಳ ವಿಷಯ ಏನು ಅನ್ನೋದು ನಾವು ಮುಂದಿನ ವಿಡಿಯೋಗಳಲ್ಲಿ ಅಶ್ವಿನಿಯವರಿಗೆ, ಭರಣಿ 4 ಪಾದಗಳ ವ್ಯಕ್ತಿಗಳಿಗೆ, ಕೃತಿಕಾ ನಕ್ಷತ್ರದವರಿಗೆ ಯಾವ ರೀತಿ ಇರುತ್ತೆ ಅಂತ ಪ್ರತಿ ವಿಷಯವನ್ನು
ತುಂಬ ಸೂಕ್ಷ್ಮವಾಗಿ, ತುಂಬ ಪ್ರತಿಯೊಬ್ಬ ವ್ಯಕ್ತಿಗೂ ಅರ್ಥವಾಗುವಂತಹ ರೀತಿಯಲ್ಲಿ ಹೇಳೋದಕ್ಕೆ ಪ್ರಯತ್ನ ಮಾಡ್ತೀವಿ. ಅದಕ್ಕೆ ನಿಮ್ಮ ಸಪೋರ್ಟ್, ನಿಮ್ಮ ಪ್ರೋತ್ಸಾಹ ಸದಾ ಇದೇ ರೀತಿ ಇರಲಿ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಜೊತೆಗೆ, ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀವಿ. ಅಲ್ಲಿಯವರೆಗೂ ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.